ವಿಗ್ರಹ ಆಯ್ಕೆ ಆಗಿತ್ತು. ಏನಪ್ಪ ವಿಚಾರ ಅಂತಂದರೆ, ಇದೀಗ ಅವರು ಅಮೇರಿಕಾಗೆ ಹೊರಟಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಅಮೇರಿಕ ವೀಸಾ ನಿರಾಕರಣೆ ಮಾಡಿದೆ. ಇದು ದೇಶಾದ್ಯಂತ ದೊಡ್ಡ ಸಂಚಲನಕ್ಕೂ ಕಾರಣವಾಗಿದೆ. ಯಾಕಿರಬಹುದು ಅಂತೇಳಿ ಇಡೀ ದೇಶಾದ್ಯಂತ ಒಂದು ರೀತಿಯಲ್ಲಿ ಇದು ಹಿಂದೂ ವಿರೋಧಿ ನೀತಿ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದಕ್ಕೆ ಕಾರಣ ಇದ್ದದ್ದಿದೆ. ಯಾಕೆಂದರೆ ಈ ಹಿಂದೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು ನರೇಂದ್ರ ಮೋದಿ ಅವರು. ಆ ಸಂದರ್ಭದಲ್ಲಾದಂತಹ ಗೋಧ್ರಾ ಘಟನಾವಳಿಗೆ ಸಂಬಂಧಪಟ್ಟಾಗೆ ಅವ್ರಿಗೂ ಕೂಡ ವೀಸಾ ನಿರಾಕರಿಸಲಾಗಿತ್ತು. ಆದರೆ ಆ ಸ್ಟೋರಿನೇ ಬೇರೆ. ಆದರೆ ಇವರಿಗೆ ಯಾಕೆ ವೀಸಾ ನಿರಾಕರಣೆ ಮಾಡಲಾಗಿದೆ, ಅವರನ್ನು ರಿಪಬ್ಲಿಕ್ ಕನ್ನಡ ವಿಶೇಷವಾಗಿ ಮಾತಾಡಿಸಿದೆ. ಬನ್ನಿ, ಇದರ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ವಿಶ್ವ ಗೆದ್ದ ಕನ್ನಡಿಗನಿಗೆ ಭಾರಿ ಅವಮಾನ. ರಾಮಶಿಲ್ಪಿಗೆ ಅಮೆರಿಕ ವೀಸಾ ನಿರಾಕರಣೆ. ರಾಮ ಮಂದಿರ ನಿರ್ಮಾಣದ ಶತಮಾನಗಳ ಕನಸು ನನಸಾಗಿದ್ದು, ಕೋಟ್ಯಾಂತರ ಭಕ್ತರು ಅಯೋಧ್ಯೆಯಲ್ಲಿ ರಾಮಲಲ್ಲನ ದರ್ಶನ ಪಡೆದಿದ್ದಾರೆ. ಈ ರಾಮಲಲ್ಲ ವಿಗ್ರಹ ಕೆತ್ತಿದ್ದು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅನ್ನೋದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಆದರೆ ರಾಮಶಿಲ್ಪಿಗೆ ಅಮೆರಿಕ ವೀಸಾ ನಿರಾಕರಿಸುವ ಮೂಲಕ ಈಗ ಅವಮಾನ ಆಗಿದೆ. ಹಿಂದೂಗಳ ಹೃದಯಗಿದ್ದ ವಿಶ್ವವಿಖ್ಯಾತ ಶಿಲ್ಪಿಗೆ ಅಮೆರಿಕದಿಂದ ಅವಮಾನ ಆಗಿದೆ. ಅಮೆರಿಕದಲ್ಲಿರುವ ಕನ್ನಡಿಗರು ನಡೆಸುವ 12ನೇ ವಿಶ್ವ ಅಕ್ಕ ಸಮ್ಮೇಳನದ ಮುಖ್ಯ ಅತಿಥಿಯಾಗಿ ಅರುಣ್ ಯೋಗಿರಾಜ್ರನ್ನ ಆಹ್ವಾನಿಸಲಾಗಿತ್ತು. ಹೀಗಾಗಿ ವೀಸಾಗೆ ಅರ್ಜಿ ಹಾಕಿದ್ರು. ವೀಸಾ ಅರ್ಜಿಯಲ್ಲೂ ದೋಷವಿಲ್ವಂತೆ. ಆದರೆ ಯಾವುದೇ ಕಾರಣಕ್ಕೂ ವೀಸಾ ನೀಡಲು ಅಮೆರಿಕ ನಿರಾಕರಿಸಿದೆ. ನಮ್ಗೆ ಅವರದ್ದು ಕಾರಣ ಹೇಳಿಲ್ಲ ಅವರು ಏನುವೆ. ಓಕೆ, ಯಾವಾಗ ಅಪ್ಲೈ ಮಾಡಿದ್ರಿ ಸರ್? ಎಷ್ಟು ದಿನಕ್ಕೆ ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ಕೆ ಹೋಗಿದ್ರೆ ಗೌರ್ಮೆಂಟ್ ಕರ್ಸ್ಕೊಂಡಿದ್ದ ಅದು ಬೇರೆಯವರು ಅಂತ? ಇಲ್ಲ, ಒಂದು ಅಕ್ಕ ಸಮ್ಮೇಳನದವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಹೇಳಿದರು. ಆ ವಿಷಯವಾಗಿ ನಾವು ವೀಸಾಗೆ ಅಪ್ಲೈ ಮಾಡಿದ್ವಿ. ಡೆಲ್ಲೀಲಿ ಅದು ನಮಗೆ US ಕಾನ್ಸುಲೇಟ್ ಅವ್ರು ಬರೋಕ್ಕೆ ಹೇಳಿದರು. ಅಲ್ಲಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ವಿ. ಬಟ್ ಏನಂದರೆ ಡಿನೈನ್ ಆಗಿದೆ. ಏನಕ್ಕೆ ಕಾರಣ ನನಗೆ ಏನು ಹೇಳಲ್ಲ. ಅದನ್ನು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಹೇಗಿದೆ ಸರ್? ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಸರ್. ನಮ್ಮ IT ರಿಟರ್ನ್ಸ್ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅವ್ರು ಕೇಳಿದೆಲ್ಲ ಮಾಹಿತಿನೂ ಕೊಟ್ಟಿದ್ದೀವಿ, ಎಲ್ಲ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ, ಕುಕ್ಕರ್ ಸ್ಫೋಟ. ಈ ಹಿಂದೆ ಮಂಗಳೂರಲ್ಲಿ ಸಂಭವಿಸಿತ್ತು. ಕುಕ್ಕರ್ ಸ್ಫೋಟದಿಂದ ಇಬ್ಬರಿಗೆ ಗಾಯವಾಗಿತ್ತು. JP ನಗರದ ಉಡುಪಿ ಭವನದ ಬಳಿ ಈ ಘಟನೆ ನಡೆದಿದೆ. ಆತಂಕ ಏನಪ್ಪ, ನಾಳೆ ಸ್ವಾತಂತ್ರ್ಯೋತ್ಸವ. ಕುಕ್ಕರ್ ಸ್ಫೋಟದಲ್ಲಿ ಮೋಸಿನ್ ಎಂಬಾತ ಸಾವಿಗೀಡಾಗಿದ್ದಾನೆ. ಸಮೀರ್ ಸ್ಥಿತಿ ಗಂಭೀರವಾಗಿದೆ. ಈಗ ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆ, ಜೊತೆಗೆ ಪುಟ್ಟೇನಹಳ್ಳಿ ಪೊಲೀಸರಿಂದಲೂ ಘಟನಾ ಸ್ಥಳದಲ್ಲಿ ಪರಿಶೀಲನೆ. ಸಮೀರ್, ಮೋಸಿನ್ ಎಂಬುವರಿಗೆ ಗಾಯವಾಗಿದೆ. ಸೋಮವಾರ ಬೆಳಗ್ಗೆ ನಡೆದಿರುವ ಘಟನೆ. ಸ್ವಾತಂತ್ರ್ಯ ದಿನಾಚರಣೆ ಮುನ್ನವೇ ಸ್ಫೋಟ. ಕುಕ್ಕರ್ ಸ್ಫೋಟದಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ BDTS ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಕುಕ್ಕರ್ ಸ್ಫೋಟಗೊಂಡಿದೆ. ಯಾಕೆ ಕುಕ್ಕರ್ ಸ್ಫೋಟ ಅಂತ ಹೇಳಿದ ತಕ್ಷಣ ಸ್ವಲ್ಪ ಆತಂಕ ಉಂಟಾಗುತ್ತೆ ಅಂತಂದರೆ, ಯಾಕೆ ಈ ಕುಕ್ಕರ್ ಸ್ಫೋಟ ಅಂದ ತಕ್ಷಣ ಆತಂಕ ಶುರುವಾಗುತ್ತೆ ಅಂತಂದರೆ, ಮಂಗಳೂರಿನಲ್ಲಿ ಒಂದು ಕುಕ್ಕರ್ ಸ್ಫೋಟ ಸಂಭವಿಸಿತ್ತು. ಅದರ ಹಿಂದೆ ದೊಡ್ಡ ದುಷ್ಕೃತ್ಯದ ಕೈವಾಡ ಇತ್ತು. ರಾಜಕೀಯ ನಾಯಕರು ಅಲ್ಲೂ ಕೂಡ ಪಾಲಿಟಿಕ್ಸ್ ಮಾಡೋಕ್ಕೆ ಹೋದರು. ಅಲ್ಲಿ ಹಿಂದೂನೋ ಮುಸ್ಲಿಮ್ನ ಪ್ರಶ್ನೆ ಅಲ್ಲ, ಆಂತರಿಕ ಭದ್ರತೆ ವಿಚಾರದಲ್ಲಿ ಬಂದರೆ ಒಡೆದು ಒಳಗಾಕಿ ಅಷ್ಟೇ. ಈಗ ಇಲ್ಲಿ ಸಂಭವಿಸಿದೆ. ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ. 2 ಮುಸ್ಲಿಂ ಹುಡುಗರು ಸಾವನ್ನಪ್ಪಿದ್ದಾರೆ. ಒಮ್ಮೊಮ್ಮೆ ಡೌಟ್ ಹೆಂಗೆ ಬರುತ್ತೆ ಗೊತ್ತಾ? ನಾನು ಅದೇ ಹೇಳ್ತಾ ಇದ್ದೆ ಮೊನ್ನೆ. ಈ ಬಾಂಗ್ಲಾದೇಶಿ ವಲಸಿಗರ ನುಸುಳುಕೋರರು ಇವರೆಲ್ಲ ಇದ್ದಾರಲ್ಲ, ಸಮ್ಟೈಮ್ಸ್ ಈ ಪಾಕಿಸ್ತಾನ ಮತ್ತೊಂದು ಈ ಥರ ಸಪೋರ್ಟ್ ಮಾಡುವಂಥವ್ರು ಕೂಡ ಇರ್ತಾರೆ. ಉದಾಹರಣೆಗೆ ಹೇಳಿದ್ದು, ಕೆಲವೊಮ್ಮೆ ಯಾರಿಗೂ ಏನು ಗೊತ್ತಿರೋದಿಲ್ಲ, ಇಲ್ಲಿ ಸ್ಲೀಪರ್ ಸೆಲ್ಗಳ ಥರ ಇರ್ತಾರೆ. ಒಂದು ಫೋನ್ ಬರುತ್ತೆ, ನೋಡಪ್ಪ ನಿನಗೊಂದು ಐಟಮ್ ಕೊಡ್ತೀನಿ, ಅದನ್ನು ಇಟ್ಕೊಂಡಿರು, ಆಮೇಲೆ ಕೊಡು ಅಂತ. ಅವರು ಪಾಪ ಇಟ್ಕೊಂಡಿರ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ, ಢವಾರ್ ಅಂತ ಅಂದ್ಬಿಡುತ್ತೆ. ಅಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡುವಂಥವರೆಲ್ಲ ಅದನ್ನು ಹೇಳೋದಿಲ್ಲ ಅವರಿಗೆ. ನಿನಗೆ ನೋಡಪ್ಪ, ಯಾರೊಬ್ಬ ಬರ್ತಾನೆ, ಒಂದು ಬ್ಯಾಗ್ ಕೊಡ್ತಾನೆ, ಬ್ಯಾಗ್ ಇಟ್ಟಿರು, ಒಂದು 2 ದಿವಸ ಕಳೆದ ನಂತರ ಅವನು ಏನೋ ಕಾರಣ ಕೊಡ್ತಾರೆ, ದುಬೈಯಿಂದ ಬಂದಿದ್ದ, ಮತ್ತೊಂದು ಬಂದು, ಹಿಂಗೆಲ್ಲ ಇರುತ್ತೆ ಅಂತ ನಾನು ಹೇಳಿದ್ದು. ಕುಕ್ಕರ್ ಸ್ಫೋಟ ಯಾಕಾಗುತ್ತೆ? ಮಾದೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ಇಬ್ಬರು ತೀರ್ಕೊಂಡಿದ್ದಾರೆ. ಮಾದೇಶ್ ಈ ಹಿಂದೆ ಮಂಗಳೂರಿನಲ್ಲಿ ಕುಕ್ಕರ್ ಸ್ಫೋಟ ಆದಾಗ, ಆಟೋದಲ್ಲಿ ಕುಕ್ಕರ್ ಸ್ಫೋಟ ಆದಾಗ ಮೊದಲಿಗೆ ನಮ್ಮ ರಾಜಕಾರಣಿಗಳು ಅಯ್ಯಯ್ಯೋ ಹಂಗೇನಿಲ್ಲಪ್ಪ, ಅವರು ಇಂದ್ರ ಚಂದ್ರ ಅಂತೆಲ್ಲ ಹೇಳಿದರು. ಆಮೇಲೆ ತನಿಖೆ ಆಗ್ತಾ ಇದ್ದ ಹಾಗೆ ಅವರು ಇಂದ್ರ ಚಂದ್ರನೋ ಅಥವಾ ಬಾಂಬ್ ಅಂತ ಆಮೇಲೆ ಗೊತ್ತಾಯಿತು. ಈಗ ಇಲ್ಲಿ ನಡೆದಿರುವಂಥ ಬಾಂಬ್ ಒಂದು ರೀತಿಯಲ್ಲಿ ಕುಕ್ಕರ್ ಸ್ಫೋಟ, ಜೊತೆಗೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಏನಿದು?
ಜಯಪ್ರಕಾಶ್, ನಿನ್ನೆ ಎಕ್ಸಾಕ್ಟ್ಲಿ ಮಧ್ಯಾಹ್ನ 12:15 ನಡೆದಿರುವಂಥ ಘಟನೆ ಇದು. ಇಬ್ಬರು ಸಲೂನ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಮೀರ್ ಮತ್ತು ಮೋಸಿನ್ ಎಂಬಾತರು, ಇವರಿಬ್ಬರು ಕೂಡ ಈ ಒಂದು ರೂಮ್ನಲ್ಲಿ ಅಂದರೆ JP ನಗರದ ಈ ಒಂದು ಬಿಲ್ಡಿಂಗ್ನಲ್ಲಿ ವಾಸ ಇರ್ತಾರೆ. ಇಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ಎಲ್ಲವನ್ನು ತೋರಿಸ್ತಿದ್ದಾರೆ ಘಟನಾ ಸ್ಥಳದಲ್ಲಿ. ಈ ಒಂದು ಟೆರೆಸ್ ಮೇಲಿರುವಂಥ ಈ ಒಂದು ರೂಮ್ನಲ್ಲಿ ಇಬ್ಬರು ಕೂಡ ವಾಸ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ ಏಕಾಏಕಿ 12:15 ಸುಮಾರಿಗೆ ಈ ಒಂದು ಮನೆಯಲ್ಲಿ ಏಕಾಏಕಿ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂಥ ತೀವ್ರತೆಗೆ ಕಂಪ್ಲೀಟ್ ಆಗಿ ಈ ಮನೆಗೆ ಇರುವಂಥ ಅಂದರೆ ಈ ರೂಮ್ಗೆ ಇರುವಂಥ 4 ಗೋಡೆಗಳ ಗ್ಲಾಸ್ಗಳು ಕೂಡ ಕಂಪ್ಲೀಟ್ ಆಗಿ ಛಿದ್ರ ಆಗಿದೆ. ಜೊತೆಗೆ ಮನೆಯಲ್ಲಿದ್ದಂಥ ಎಲ್ಲ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಹೊರಗಡೆ ಬಿದ್ದಿದೆ. ಯಾವಾಗ ದೊಡ್ಡದಾಗಿ ಸ್ಫೋಟ ಆಗಿರುವಂಥ ಸದ್ದು ಕೇಳಿಸುತ್ತೋ ಕೂಡಲೇ ಸ್ಥಳೀಯರು ಘಟನಾ ಸ್ಥಳಕ್ಕೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಒಳಗಡೆ ಸಮೀರ್ ಮತ್ತು ಮೋಸಿನ್ ಇರ್ತಾರೆ. ಕಂಪ್ಲೀಟ್ ಆಗಿ ಅವರಿಗೆ ಸುಟ್ಟಿರುವಂಥ ಗಾಯಗಳಾಗಿರುತ್ತೆ. ಆ ಒಂದು ಸುಟ್ಟಿರೋ ಗಾಯದ ಬೆನ್ನಲ್ಲೇ ಹೊರಗಡೆ ಬರ್ತಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಸ್ಥಳೀಯರು ಅವರನ್ನು ಸಹಾಯಕ್ಕೆ ಧಾವಿಸಿ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಅದರಲ್ಲಿ ಇಬ್ಬರಿಗೂ ಕೂಡ ಗಂಭೀರ ಗಾಯಗಳಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮೋಸಿನ್ ಚಿಕಿತ್ಸೆ ಫಲಕಾರಿಯಾಗಿದೆ. ಒಂದು ನಿಮಿಷ ಅದು ಆ್ಯಸ್ ಯೂಶುವಲ್ ಕುಕ್ಕರ್ ಬ್ಲಾಸ್ಟ್ ಆದರೆ ಸಮಸ್ಯೆನೇ ಇಲ್ಲ. ಇದರ ಹಿಂದೆ ಭಯೋತ್ಪಾದನಾ ಕೃತ್ಯಗಳೇನಾದರೂ ಇದೆಯಾ ಅಂತ ಅಷ್ಟೇ ನನ್ನ ಕ್ವಶನ್. ನಾಳೆ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಈ ಒಂದು ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ನೋಡಿ, ಆ ಥರ ಸ್ಫೋಟಗೊಂಡಿದೆ ಅಂತ ಹೇಳುವಾಗ ಒಂದು ಆತಂಕ ಶುರುವಾಗುತ್ತೆ. ಯಾಕಂದರೆ ಬಾಂಬ್ ಸ್ಫೋಟ ಕೂಡ ಆಗುತ್ತೆ. ಕುಕ್ಕರ್ ಬಾಂಬ್ ಆಗಿದೆ, ಟಿಫಿನ್ ಬಾಕ್ಸ್ ಬಾಂಬ್ ಆಗಿದೆ, ಸಮ್ಟೈಮ್ಸ್ ಏನೂ ಇಲ್ಲದೇನೂ ಆಗಿದ್ದಿರ್ಬೋದು. ಈಗ ನಿಮಗೆ ಗೊತ್ತಿರಲಿ, ನೀವು ಸಾಧಾರಣವಾಗಿ ಪ್ರೆಸ್ಟೀಜ್ ಕುಕ್ಕರ್, ಮತ್ತೊಂದು ಕುಕ್ಕರ್, 2 ಟೈಪ್ನ ಕುಕ್ಕರ್ ಇರುತ್ತೆ. ಒಂದು ಹಾಕಿನ್ಸ್ ಕುಕ್ಕರ್ ಅಂತ ಇರುತ್ತೆ, ಅದು ಸ್ವಲ್ಪ ಒಳಗಡೆಯಿಂದ ಹಾಕುವಂಥದ್ದು. ಈ ಎಲ್ಲ ಕುಕ್ಕರ್ಗಳಲ್ಲಿ ನೀವೊಂದು ಮೇಲ್ಗಡೆ ಒಂದು ನೋಡಿರ್ತೀರಿ, ಒಂದು ಸಣ್ಣ ತೂತು ಥರ ಇರುತ್ತೆ ಲಿಡ್ಡು. ಅದು ಯಾಕಿರುತ್ತೆ ಅಂತಂದರೆ, ಒಂದು ವೇಳೆ ಏನಾದರೂ ಆ ವಿಸಿಲ್ ಹಾಕುವ ಜಾಗದಲ್ಲಿ ಬ್ಲಾಕ್ ಆಗಿಬಿಟ್ಟು ಪ್ರೆಷರ್ ಹೊರಗೆ ಹೋಗಿಲ್ಲ ಅಂತಂದರೆ, ವಿಸಿಲ್ ಹೊಡೆದಿಲ್ಲ ಅಂತಂದರೆ ಆ ಲಿಡ್ ಕರಗುತ್ತೆ. ಲಿಡ್ ಕರಗಿಬಿಟ್ಟು ನಿಮಗೆ ಆ ಆತಂಕದಿಂದ ದೂರ ಮಾಡುತ್ತೆ. ನಿಮಗೆ ಮಿಕ್ಸರ್ ಗ್ರೈಂಡರಲ್ಲಿ ಕೂಡ ಗೊತ್ತಿರ್ಬೋದು, ತುಂಬ ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಸಮ್ಟೈಮ್ಸ್ ತುಂಬ ಲೋಡ್ ಆಗಿರುತ್ತೆ, ಓಡ್ತಾ ಇರೋದಿಲ್ಲ. ನೀವು ಮಿಕ್ಸರ್ ಗ್ರೈಂಡರ್ನ ಸ್ವಲ್ಪ ಕೆಳಗೆ ಹಿಂಗೆ ಬಗ್ಸಿ ನೋಡಿ, ಅಲ್ಲೊಂದು ಕೆಂಪು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ಸರಿಯಾಗಿ ಬಿಡ್ತದೆ. ಎಷ್ಟು ಜನರಿಗೆ ಗೊತ್ತಿಲ್ಲ. ಅದೇ ಥರ ಇಲ್ಲೊಂದು ಲಿಡ್ ಇರುತ್ತೆ, ಲಿಡ್ ಕರಗೋಗ್ಬಿಡುತ್ತೆ. ಇನ್ನು ಹಾಕಿನ್ಸ್ ಅನ್ನುವಂಥ ಕುಕ್ಕರಲ್ಲಿ ಏನಿರುತ್ತೆ, ಆ ಲಿಡ್ಡು ಆ ಹ್ಯಾಂಡಲ್ ಇದೆಯಲ್ಲ ಅದರ ಕೆಳಗಿರುತ್ತೆ. ಒಂದು ವೇಳೆ ಅದು ಓಪನ್ ಆದರೂ ಕೂಡ ಯಾರಿಗೂ ತೊಂದರೆ ಉಂಟಾಗೋದಿಲ್ಲ. ಆ ಲಿಡ್ ಕರಗದೇ ಇದ್ದಾಗ ಬ್ಲಾಸ್ಟ್ ಆಗುತ್ತೆ. ಇದು ಕಾಮನ್ ಆಗಿ ಯಾವುದೇ ಅಂದರೆ ಕುಕ್ಕರ್ ಬ್ಲಾಸ್ಟ್ ಆಗುವಂಥದ್ದು. ಆದರೆ ಈ ಕುಕ್ಕರ್ ಬ್ಲಾಸ್ಟ್ನ ಹಿಂದೆ ಭಯೋತ್ಪಾದಕ ಕೃತ್ಯ ಇದೆಯಾ, ಅದು ಕ್ವಶನ್. ಅದರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ಕಲೆ ಹಾಕಿ ನಿಮ್ಗೆ ಕೊಡ್ತೀವಿ. ಥ್ಯಾಂಕ್ ಯು. ಓಕೆ, ಮತ್ತೊಂದು ಕಡೆ ನನಗಿದರ ಬಗ್ಗೆ ಡೌಟ್ ಇದೆ. ಏನಪ್ಪ ಅಂತಂದರೆ, TB ಡ್ಯಾಮ್ ಅಲ್ಲಿ ಒಡೆದೋಗಿದೆ. ಅಂದರೆ 19ನೇ ಕ್ರಸ್ಟ್ ಗೇಟ್ ಚೈನ್ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಅಸಹಾಯಕತೆ ಬಗ್ಗೆ, ರಾಜ್ಯ ಸರ್ಕಾರ ಅಂದರೆ ಕೇವಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇಲ್ಲ, ಅದರ ಏನು ಆ ಅಣೆಕಟ್ಟೆಗಿರೋ ಆಯಸ್ಸು 50 ವರ್ಷ, 79 ವರ್ಷ ಆಗಿದೆ. 29 ವರ್ಷ ಏನು ಕಲೆಕಾಯಿ ತಿಂತಾಯಿದ್ರೆ ಉಳಿದ ರಾಜಕೀಯ ನಾಯಕರುಗಳು, ಪಕ್ಷಗಳು. ಈಗ ಅದು ದೊಡ್ಡ ಸುದ್ದಿ ಆಗುವಂಥ ಸಂದರ್ಭದಲ್ಲಿ ಆ ಸುದ್ದಿಯನ್ನು ಬೇರೆ ಕಡೆ ತಿರುಗಿಸುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆಯಾ ಅನ್ನುವಂಥ ಆರಂಭಿಕ ಡೌಟ್ ನನಗಾಗ್ತಾ ಇದೆ. ಇದನ್ನು ವೈಯಕ್ತಿಕ ಡೌಟ್. ಏನು, ರಾಜ್ಯದಲ್ಲಿ ಗ್ಯಾರಂಟಿ ಬಂದಾಗತ್ತಾ? ಮಹಿಳೆಯರ ಅಕೌಂಟಿಗೆ ದುಡ್ಡು ಬರೋದಿಲ್ವಾ? ಕರೆಂಟ್ ಬಿಲ್ ಕಟ್ಟೋದು ಇನ್ನು ಮುಂದೆ ತಪ್ಪೋದಿಲ್ವಾ? ಫ್ರೀ ಅಕ್ಕಿ ಇನ್ನು ಮುಂದೆ ಕೊಡ್ತಾರೋ ಇಲ್ವಾ? ಮುನಿಯಪ್ಪ ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನನಗೆ ಈಗಲೂ ಹೇಳ್ತಾ ಇದ್ದೀನಿ, ಈ ಹೇಳಿಕೆಯನ್ನು ಕೊಟ್ಟಿರೋದು ಇವರು ಮತ್ತು ಪರಮೇಶ್ವರ್ TB ಡ್ಯಾಮ್ ವಿಚಾರವನ್ನು ಬೇರೆ ಕಡೆ ಡೈವರ್ಟ್ ಮಾಡೋಕ್ಕ, ಅಂದರೆ ಗ್ಯಾರಂಟಿ ಇಲ್ಲ ಚರ್ಚೆ ಆಗಲಿ, TB ಡ್ಯಾಮ್ ವಿಚಾರ ಪಕ್ಕಕ್ಕೆ ಹೋಗಲಿ ಅಂತನಾ? ಹಾಗಾಗಿದ್ರೆ ನಾವಂತೂ ಬಿಡೋ ಪ್ರಶ್ನೆ ಇಲ್ಲ. ಅಷ್ಟಕ್ಕೂ ಗ್ಯಾರಂಟಿ ವಿಚಾರದಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಗೃಹಲಕ್ಷ್ಮಿಯರ ಅಕೌಂಟ್ಗೆ 2,000 ಬೀಳಲ್ವಾ? ಇನ್ನ ಫ್ರೀ ಗ್ಯಾರಂಟಿಗಳಿಗೆ ಕಾಂಗ್ರೆಸ್ ಸರ್ಕಾರದ ಗುನ್ನ. ಗ್ಯಾರಂಟಿ ಅಂತ ಗದ್ದುಗೆ ಹಿಡಿದ ಕಾಂಗ್ರೆಸ್ ಈಗ ಯೂಟರ್ನ್ ಹೊಡೆಯುವ ಲಕ್ಷಣಗಳು ದಟ್ಟವಾಗ್ತಿವೆ. ಖಜಾನೆಯ ಕೋಟಿ ಕಾಸು ಫ್ರೀ ಯೋಜನೆಗಳಿಗೆ ಖರ್ಚಾಗ್ತಿದೆ. ಅದುವೇ ಕಾಂಗ್ರೆಸ್ಸಿಗರ ನಿದ್ದೆಗೆಡಿಸಿದೆ. ಹೀಗಾಗಿ ನಾಯಕರು ಮಾತು ತಪ್ಪು ಮಾತುಗಳನ್ನು ಆಡ್ತಿದ್ದಾರೆ. ಹೌದು,
ಫ್ರೀ ಅಂತ ಫ್ರೀ ಪ್ರಚಾರ ಗಿಟ್ಟಿಸಿಕೊಂಡ ಕಾಂಗ್ರೆಸ್ ಇನ್ನು ಮುಂದೆ ಫ್ರೀ ಯೋಜನೆಗಳಿಗೆ ಬ್ರೇಕ್ ಹಾಕುವ ಸುಳಿವು ಕೊಟ್ಟಿದೆ. ಗ್ಯಾರಂಟಿ ಯೋಜನೆಗಳಿಗೂ ಷರತ್ತುಗಳು ಅನ್ವಯಿಸುತ್ತೆ. ಗ್ಯಾರಂಟಿ ಫಲಾನುಭವಿ ಆಗೋಕೆ BPL ಕಾರ್ಡ್ ಕಡ್ಡಾಯನಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಿದೆ. ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ KH ಮುನಿಯಪ್ಪ ಮತ್ತೊಬ್ಬ ಸಚಿವ ಸತೀಶ್ ಜಾರಕಿಹೊಳಿ ಮಾತು ಒಂದಾದ್ರೆ, ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯೇ ಬೇರೆಯಾಗಿದೆ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವಂಥ ಸಂದರ್ಭ ಇಲ್ಲ. ಆದರೆ ಪರಿಷ್ಕರಣೆ ಅರ್ಥ ಏನಂದರೆ, ಯಾರು ಅರ್ಹರಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಸಬ್ಸಿಡಿ ಪೂರ ಸಿಗುತ್ತೆ. ಅದರಲ್ಲಿ ಪರಿಷ್ಕರಣೆ ಅಂದರೆ ವಿಚಾರ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇಲಾಖೆಗಳಲ್ಲಿ ಪರಿಷ್ಕರಣೆ ಆಗಬೇಕಾಗ್ತದೆ, ಆಗ್ತಾ ಇದೆ. ಚಿಂತನೆ ಮಾಡಬೇಕ್ರೆ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕಂತ. ಅದು ಮಾನದಂಡ ನಮ್ಮದು